ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂದು ಆರೋಪಿ ಚೆನ್ನನಿಗೆ ಎಸ್ಐಟಿಯಿಂದ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಟೆಸ್ಟ್ ನಡೆಯುತ್ತೆ. ಪ್ರತಿ 48 ಗಂಟೆಗೊಮ್ಮೆ ಈ ಚೆನ್ನನನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಒಟ್ಟು 10 ದಿನ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿರ್ತಾನೆ. ನಿನ್ನೆ ಮಹಜರ್ ವೇಳೆ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಗಣೇಶ ಹಬ್ಬದ ಹಿನ್ನೆಲೆ ವಿಚಾರಣೆ ನಡೆಯೋದು ಅನುಮಾನ. ಬಟ್ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಪ್ರತಿ 48 ಗಂಟೆಗೊಮ್ಮೆ ಈತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದು. ಡೀಟೇಲ್ಸ್ ಕೊಡ್ತಾರೆ ಕಿರಣ್. ಹೀಗೆ ಪ್ರತಿ 48 ಗಂಟೆಗೊಮ್ಮೆ ಮೆಡಿಕಲ್ ಟೆಸ್ಟ್ ನಡೆಸೋದು ಕಾನೂನು ಪ್ರಕ್ರಿಯೆ ಭಾಗನ ಮುಂದುವರೆದಾಗೆ ಇವತ್ತು ವಿಚಾರಣೆ ಇರುತ್ತಾ? ಇದು 48 ಅವರ್ಸ್ ಒಂದ್ಸಲ ಫಿಸಿಕಲ್ ಇದು ಮೆಡಿಕಲ್ ಟೆಸ್ಟ್ ಮಾಡುವಂಥದ್ದು ಅದು ಪ್ರೊಸೀಜರ್. ಯಾಕಂದ್ರೆ ಕೆಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಪ್ರತಿದಿನ ಮೆಡಿಕಲ್ ಟೆಸ್ಟ್ ಮಾಡಲಾಗತ್ತೆ. ಆದ್ರೆ ಈ ದೂರುದಾರನನ್ನ SIT ತಮ್ಮ ವಶದಲ್ಲಿರುವ ಇಟ್ಕೊಂಡಿರುವ ಕಾರಣ ಪ್ರತಿ 48 ಗಂಟೆ ಅಂದ್ರೆ ಕೆಲವು ಸಲ 24 ಗಂಟೆಗಳ 48 ಗಂಟೆಗಳ ಒಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಮೆಡಿಕಲ್ ಟೆಸ್ಟ್ ಯಾಕಂದ್ರೆ ನಿನ್ನೆ ಇಡೀ ದಿನ ಸುದೀರ್ಘ ಒಂದು ಮಹಜರ್ ಪ್ರಕ್ರಿಯೆಯಲ್ಲಿ ದೂರುದಾರ ಸಹ ಪಾಲ್ಗೊಂಡಿದ್ದ, ಅಧಿಕಾರಿಗಳು ಪಾಲ್ಗೊಂಡಿದ್ರು. ಇವತ್ತು ಆತನ ಸ್ವಲ್ಪ ರೆಸ್ಟ್ ಕೊಟ್ಟು ಅದರ ನಂತರ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದರ ನಂತರ ವಿಚಾರಣೆ ಮತ್ತೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಅಧಿಕಾರಿಗಳು ತುಂಬಾ ಟಯರ್ಡ್ ಆದ ಹಿನ್ನೆಲೆ ಅಂದ್ರೆ ನಿನ್ನೆ ಮುಂಜಾನೆಯಿಂದ ಇವತ್ತು ಮುಂಜಾನೆ ಅಂದ್ರೆ ಸರಿಸುಮಾರು ಒಂದು 3 ಗಂಟೆ ಮುಂಜಾನೆ 3 ಗಂಟೆ ತನಕನೂ ಆ ಮಹಜರ್ ಪ್ರಕ್ರಿಯೆ ನಡೆದಿದೆ. ಅದರಲ್ಲಿ ಈ ದೂರುದಾರ ಕೂಡ ಪಾಲ್ಗೊಂಡಿದ್ದು, ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ವಲ್ಪ ರೆಸ್ಟ್ ಕೊಟ್ಟು ಅದರ ನಂತರ ಆತನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.